ಈ 24ನೇ ಇಸ್ವಿ ಕ್ರೀಡಾಕೂಟ ಮಂಗಳೂರು ಉಡುಪಿನಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಗೃಹ ಸಚಿವರು ಮತ್ತು ರಾಜ್ಯಪಾಲರು ಭಾಗವಹಿಸಿದರು. ಅವತ್ತು ಗೃಹ ಸಚಿವರು ಮುಂದಿನ ಒಲಿಂಪಿಕ್ ಕ್ರೀಡಾಕೂಟವನ್ನು ತುಮಕೂರಿನಲ್ಲಿ ಆಯೋಜಿಸಬೇಕು ಅಂತ ನನಗೆ ಕೇಳಿದ್ರು. ಅವತ್ತೇ ಅಲ್ಲೇನೆ ಡಿಕ್ಲೇರ್ ಮಾಡಿದ್ವಿ. ಇದು ಹಿಂದೆ ಮಂಡ್ಯ, ಮೈಸೂರು, ಹುಬ್ಳಿ, ಧಾರವಾಡ, ಮತ್ತೆ ಉಡುಪಿ, ಮಂಗಳೂರು, ಹೀಗೆ ಬೆಂಗಳೂರು, ಇದೇ ರೀತಿ ನಡ್ಸ್ಕೊಂಡ್ ಬಂದಿದ್ದೀವಿ. ಮತ್ತೆ ಸುಮಾರು ವರ್ಷಗಳಿಂದ ಬಾಗಲಕೋಟೆ, ಅವಾಗ ಅನ್ಡಿವೈಡೆಡ್ ಬಾಗಲಕೋಟೆ ಇತ್ತು. ಸೊ ಈಗ ಕಾನ್ಸೆಪ್ಟ್ ಏನಂದ್ರೆ ಪ್ರತಿ ವರ್ಷ ಒಂದು ಜಿಲ್ಲೆನಲ್ಲಿ ಮಾಡಬೇಕು ಈ ಸೀನಿಯರ್ ಒಲಿಂಪಿಕ್ ಕ್ರೀಡಾಕೂಟ ಮತ್ತು ಮಿನಿ ಒಲಿಂಪಿಕ್ ಕ್ರೀಡಾಕೂಟ ಬೆಂಗಳೂರಿನಲ್ಲೇ ಮಾಡೋದು ಅಂತ. ಯಾಕಂದ್ರೆ 5-6 ಸಾವಿರ ಮಕ್ಕಳು ಬರ್ತಾರೆ ಇಡೀ ರಾಜ್ಯದಿಂದ. ಅವ್ರಿಗೆ ಅಕಾಮಿಡೇಷನ್, ಪ್ಲೇಯಿಂಗ್ ಫೆಸಿಲಿಟಿ ಇದನ್ನೆಲ್ಲ ಒದಗಿಸ್ಬೇಕಾದ್ರೆ ಕಂಠೀರವ ಸ್ಟೇಡಿಯಂ ಮತ್ತು ಸುತ್ತಮುತ್ತ ಇರೋ ಹೋಟೆಲ್ಗಳು ಮತ್ತು ಇಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಲ್ಲಾನು ಚಿಕ್ಕ ಮಕ್ಕಳಿಗೆ 14 ವರ್ಷದವ್ರಿಗೆ ಬಹಳ ಅನುಕೂಲ ಅಂತೇಳಿ ಬೆಂಗಳೂರಿನ ಪರ್ಮನೆಂಟ್ ಆಗಿ ಮನೆ ಮುಖ್ಯಮಂತ್ರಿಗಳು ಹೇಳಿದರೆ ಪ್ರತಿ ವರ್ಷ ಕಂಪಲ್ಸರಿಯಾಗಿ 2 ಕ್ರೀಡಾಕೂಟ ನಡೀಬೇಕು ಅಂತೇಳಿ. ಅದರಿಂದ ನಾನು ಕರ್ನಾಟಕ ಸರ್ಕಾರಕ್ಕೆ ಬಹಳ ಆಭಾರಿಯಾಗಿದ್ದೇನೆ. ಜೊತೆಗೆ ಇದ್ರದ್ದು ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಒಂದು 5,000 ಜನ ಮಕ್ಕಳು ಭಾಗವಹಿಸಿದ್ರೆ ಒಂದು 500 ಜನ ಆದ್ರೂ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು. ಜೊತೆಗೆ 500 ಮಕ್ಕಳಲ್ಲಿ 50ರಿಂದ 100 ಮಕ್ಕಳು ಒಲಿಂಪಿಕ್ಸ್ ಹೋಗ್ಬೇಕು, ಮುಂದಿನ 10 ವರ್ಷಕ್ಕೂ 5 ವರ್ಷಕ್ಕೂ ತಯಾರು ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. 27 ಡಿಸಿಪ್ಲಿನ್ ನಡೀತದೆ ಇದರಲ್ಲಿ. 27 ಡಿಸಿಪ್ಲಿನ್ ಅಲ್ಲೂ ಯಂಗ್ಸ್ಟರ್ಸು ಮತ್ತೆ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರೋರು, ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರೂ ಭಾಗವಹಿಸ್ತಾರೆ. ಇದು ಒಂದು ಪ್ಲಾಟ್ಫಾರ್ಮ್ ಯಾರಿಗೆ, ಯುವ ಕ್ರೀಡಾಪಟುಗಳಿಗೆ. ಪ್ರತಿಯೊಂದು ಕ್ರೀಡೆಯಲ್ಲೂ ತಮ್ಮ ಪ್ರತಿಭಾವಂತರನ್ನು ತೋರಿಸಿ ಅವರ ಕ್ರೀಡೆನ ಮುಂದೆ ತಗೊಂಡು ಹೋಗೋದಕ್ಕೆ ಅವ್ರಿಗೂ ಮುಂದಕ್ಕೆ ದೊಡ್ಡ ಅವಕಾಶಗಳಿದೆ. ಮತ್ತೆ ಸರ್ಕಾರ ಈಗಾಗಲೇ ಜಾಬ್ ರಿಸರ್ವೇಶನ್ ಕೊಟ್ಟಿದೆ. 2% ಎಲ್ಲ ಇಲಾಖೆಯಲ್ಲಿ, 3% ಪೊಲೀಸ್ ಇಲಾಖೆಯಲ್ಲಿ ಮತ್ತು ಫಾರೆಸ್ಟ್ ಇಲಾಖೆಯಲ್ಲಿ. ಈಗ ಗೃಹ ಸಚಿವರು ಮಾತಾಡುವಾಗ ಹೇಳ್ಬೋದು, ಈಗಾಗಲೇ 70 ಜನಕ್ಕೆ ಕಾನ್ಸ್ಟೇಬಲ್ ಕೆಲಸ ಕೊಟ್ಟಿದ್ದಾರೆ. 15 ಜನ, 11 ಜನ ಸಬ್ ಇನ್ಸ್ಪೆಕ್ಟರ್ ಡೈರೆಕ್ಟ್ ರಿಕ್ರೂಟ್ ಆಗಿದೆ. ಗ್ರೂಪ್ 1, ಗ್ರೂಪ್ 2 ಪೋಸ್ಟ್ ಒಲಿಂಪಿಕ್ಸ್ ಹೋಗಿರೋರಿಗೆ ಮತ್ತು ಏಷ್ಯನ್ ಗೇಮ್ಸ್ ಮೆಡಲಿಸ್ಟ್ಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ 12 ಜನಕ್ಕೆ ಸಿಕ್ಕಿದೆ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ ಇಂಥ ಪೋಸ್ಟ್ ಇಡೀ ನಮ್ಮ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ಕ್ರೀಡೆಗೆ ದೊಡ್ಡ ಮಹತ್ವ ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಈಗ ತುಮಕೂರಿನಲ್ಲಿ ನಾನು